ನಮಸ್ಕಾರ. ಸ್ವಾಮಿಯೇ ಶರಣಮಯ್ಯಪ್ಪ. ಕಳೆದ 2 ವಿಡಿಯೋದಲ್ಲಿ ನಾವು ಬೆಂಗಳೂರಿಂದ ಪಂಪಾಗೆ ಬೈಕಲ್ಲಿ ಹೋಗಿದ್ದು, ಪಂಪಾಯಿಂದ ಬೆಟ್ಟ ಹತ್ಕೊಂಡೋಗಿ ಸನ್ನಿಧಾನದಲ್ಲಿ ದೇವರ ದರ್ಶನ ಮಾಡಿದ್ದನ್ನು ನೋಡಿದ್ರಿ. ಕಾರಣಾಂತರಗಳಿಂದ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕೋಕ್ಕಾಗ್ತಿಲ್ಲ. ಆದರೂ ಕೂಡ ಶಬರಿಮಲೆ ಸೀರೀಸ್ನ ಈ 2 ವಿಡಿಯೋಗಳಿಗೆ ನೀವು ಕೊಟ್ಟಂತಹ ಪ್ರೀತಿ ಮತ್ತು ಬೆಂಬಲಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾವು ಪಂಪಾಯಿಂದ ತಿರುವನಂತಪುರಂಗೆ ಬರೋದಕ್ಕೇ ಲೇಟ್ ನೈಟ್ ಆಗಿತ್ತು. ಅವತ್ತು ಒಂದು ರೂಮ್ ಮಾಡಿ ತಿರುವನಂತಪುರಮಲ್ಲಿ ರೆಸ್ಟ್ ಮಾಡಿದ್ವಿ. ನೆನ್ನೆ ನೈಟು ತಿರುವನಂತಪುರಂಗೆ ಬಂದು ಸೆಟಲ್ ಡೌನ್ ಆದ್ವಿ, ಮಲ್ಕೊಂಬಿಟ್ಟಿದ್ವಿ. ಒಳ್ಳೆ ರೂಮ್ ಸಿಕ್ಕಿತ್ತು, ಆ ರೂಮಲ್ಲಿ ಮಲ್ಕೊಂಬಿಟ್ಟಿದ್ವಿ. ಬೆಳಗ್ಗೆ ಎದ್ದು ದರ್ಶನ ಮಾಡಿದ್ವಿ ಅನಂತ ಪದ್ಮನಾಭ ಟೆಂಪಲಲ್ಲಿ. ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ 3 ಅವರ್ ಹಿಡಿತಲ್ಲ ದರ್ಶನಕ್ಕೆ. ಇವತ್ತು 8 ಗಂಟೆ 8:30 ಹಂಗೆ ಹೋದ್ವಿ. ವಾಪಸ್ ಬರೋಷ್ಟೊತ್ತಿಗೆ 11 ಗಂಟೆ ಆಗಿತ್ತು. ಒಳ್ಳೆ ರಶ್ ಇತ್ತು, ಬಟ್ ದರ್ಶನ ಮಾತ್ರ ಸೂಪರ್ ಆಗೈತೆ ಸ್ವಾಮಿ. ಬಂದು ಅಲ್ಲಿಂದ ಊಟ ಮಾಡಿ ಲಗೇಜ್ ಎಲ್ಲ ಕಟ್ಟಿ ಬಾಳೆಕಾಯಿ, ಹಲಸಿನಕಾಯಿ, ಮರಗೆಣಸು, ಚಿಪ್ಸ್ ಅದನ್ನೆಲ್ಲ ತಗೊಂಡು ಇವಾಗ ತಿರುವನಂತಪುರಮಿಂದ ಬೆಂಗಳೂರು ಹೊಡಿತಾ ಇದೀವಿ. ಆಲ್ಮೋಸ್ಟ್ ಆಲ್ 630 ಕಿಲೋಮೀಟರ್ಸ್ ಇದೆ ಸ್ವಾಮಿ. 13 ಅವರ್ಸ್ ತೋರಿಸ್ತಾ ಇದೆ. ಸೊ ಇವಾಗ ನಾವು ಹೋಗ್ತಾ ಇರೋದು ತೇನ್ಮಲ, ತೇನ್ಕಾಶಿ, ದಿಂಡಿಗಲ್ಲಿಂದ ಸೇಲಮು, ಸೇಲಮಿಂದ ಹೊಸೂರು, ಹೊಸೂರು ಟು ಬೆಂಗಳೂರು. ತೇನ್ಮಲ ರಿಸರ್ವ್ ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗಿದ್ದೀವಿ. ಏನ್ ಬ್ಯೂಟಿಫುಲ್ ಆಗಿದೆ ಗೊತ್ತಾ. ಈ ಕಡೆ ರಬ್ಬರ್ ಪ್ಲಾಂಟೇಶನ್, ಈ ಕಡೆನೂ ರಬ್ಬರ್ ಪ್ಲಾಂಟೇಶನ್. ಬನ್ನಿ 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 ಬನ್ನಿ. ಇಷ್ಟೊತ್ತು ತಿರುವನಂತಪುರಮಲ್ಲಿ ಬಿಸಿ ಆಗ್ತಾ ಇತ್ತು, ಹ್ಯುಮಿಡಿಟಿ ಇತ್ತು. ಇವಾಗ ತಣ್ಣಗಾಗ್ತಾ ಇದೆ ಸ್ವಾಮಿ. ತೇನ್ಮಲ ಏನಿದು ಕಲ್ಲಡ ಡ್ಯಾಮ, ಗುದ್ಬಿಟ್ರೆ ಹೋಗಿ ಬಿದ್ದೋಗ್ತೀವಿ. ಇಲ್ಲಿ ಕಲ್ಲಡ ಡ್ಯಾಮ್, ತೇನ್ಮಲ ದೂರದಲ್ಲಿ ಡ್ಯಾಮ್. ಇದು ಯಾವುದೋ ನದಿ ಸಗಲಾಗಿದೆ ಸ್ವಾಮಿ. ಇದು ನದಿದು ಬ್ಯೂಟಿಫುಲ್ ಆಗಿದೆ. ಕೊನೆಗೂ ತೇನ್ಮಲ ಡ್ಯಾಮಿಂದ ಮುಂದಕ್ಕೆ ಹೋಗ್ತಾ ಇದ್ವಿ. ಇಲ್ಲೊಂದು ಒಂದಷ್ಟು ಒಳ್ಳೆ ಫೋಟೋಸ್ ಅದೆಲ್ಲ ತಗೊಂಡು ಇವಾಗ ಟುವರ್ಡ್ಸ್ ತೇನ್ಕಾಶಿಗೆ ಹೋಗ್ತಾ ಇದ್ದೀವಿ. ಓ, ಇಲ್ಲೇ ಇದ್ದೀರಾ? ಗ್ಲೌಸ್ ಹಾಕೊಳ್ಳೋದು ಲೇಟ್ ಆಯಿತು, ಸಾರಿ. ಇಷ್ಟೊತ್ತು ನಿಲ್ಸೋದಕ್ಕೆ ಜಾಕೆಟ್ ಒಳಗಡೆ ಎಲ್ಲ ಸೆಕೆ ಆಗ್ತಾಯಿತ್ತು. ಸೊ ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿಂದ ತೇನ್ಕಾಶಿ 60-70 ಕಿಲೋಮೀಟರ್ಸ್ ಅಂತ. ಇಲ್ಲಿ ಒಬ್ರು ಆನವಂಡಿ ಬೆಟ್ಟ ಹತ್ತಾ ಇದ್ದೀವಿ ಇವಾಗ. ಇದಾದ್ಮೇಲೆ ಸ್ವಾಮಿ ಏರ್ಪಿನ್ನು. ಗುಡ್ ದಟ್ ವಿ ಆರ್ ಕ್ಲೈಂಬಿಂಗ್ ಘಾಟ್ಸ್ ಇನ್ ಡ್ಯೂರಿಂಗ್ ಸನ್ಸೆಟ್. ಗಾಡಿ ಸಕ್ಕತ್ತಾಗಿದೆ ಸ್ವಾಮಿ ಇದು ರೂಟು. ಅಲ್ಲ, ಹೆಚ್ಚು ಕಡಿಮೆ ನಮ್ಮ ಕರ್ನಾಟಕ ವೆಸ್ಟರ್ನ್ ಘಾಟ್ಸ್ ಥರನೇ ಇದೆ. ಸೊ ಬಟ್ ಏನು ಅಂದರೆ ಇಷ್ಟೊತ್ತು ಆ ತಿರುವನಂತಪುರಮಲ್ಲ ಬಿಸಿಲಿ ಇದ್ದು ಆ ಹೀಟಲ್ಲಿ ಓಡಿಸ್ಕೊಂಡ್ಬಂದು ಬೇಜಾರಾಗಿದ್ದವ್ರಿಗೆ ಕಣ್ಣಿಗೆ ತಂಪಾಯಿತು, ಬಾಡಿಗೂ ತಂಪಾಗ್ತಾಯಿದೆ. ಒಳಗಡೆ ಎಲ್ಲ ಜಾಕೆಟ್ ಒಳಗಡೆ ಎಲ್ಲ ಆ್ಯಕ್ಚುಲಿ ತಣ್ಣಗಾಗ್ತಾ ಇದೆ. ಸೊ ಇಟ್ಸ್ ನೈಸ್. ಗೋಲ್ಡನ್ ಅವರಲ್ಲಿ ಗೋಪುರದಲ್ಲಿ ಆ್ಯಕ್ಚುಲಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಬೋರ್ಡು ತೇನ್ಮಲ ನೋಡಿ. ಇಲ್ಲಿ ಬರೀ ತೇನ್ಮಲ, ತೇನ್ಕಾಶಿ ಅಂತಲೇ ಇದೆ. ಮೋಸ್ಟ್ಲಿ ಇಲ್ಲೆಲ್ಲ ಜಾಸ್ತಿ ಜೇನು ಸಿಗುತ್ತೆ ಅನಿಸುತ್ತೆ, ಅಥವಾ ಜಾಸ್ತಿ ಜೇನು ಕಟ್ಟುತ್ತೆ ಅನಿಸುತ್ತೆ ಈ ಸುತ್ತಮುತ್ತ ಬೆಟ್ಟಗಳಲ್ಲಿ. ಸ್ವಾಮಿ ಗುರ್ಕಾ ನೋಡಿ, ಫೋರ್ಸ್ ಗುರ್ಕಾ ಗ್ರೀನ್ರಿ. ಮಳೆಗಾಲದಲ್ಲಿ ಬಂದರೆ ತುಂಬ ಕ್ಯೂಟಾಗಿರುತ್ತೆ. ಶಬರಿಮಲ ಸ್ವಾಮಿ ಇಲ್ಲಿಂದ ಲೆಫ್ಟ್ ಹೋಗ್ಬೋದು. ನೋಡಿ ತೇನ್ಮಲ ರೈಲ್ವೆ ಸ್ಟೇಷನ್ ಇದೆಯಾ? ರೈಲ್ವೆ ಸ್ಟೇಷನ್ ಇದೆ ಸ್ವಾಮಿ ಇಲ್ಲಿ ತೇನ್ಮಲಗೆ. ಗಾಡಿ ಬರ್ತಾಯಿದೆ ಆ ಕಡೆಯಿಂದ. ಸ್ವಾಮಿ ನೋಡಿ ಸ್ವಾಮಿ, ಇಲ್ಲಿ ಮೇಲೆ ರೈಲ್ವೆ ಬ್ರಿಡ್ಜು. ನೋಡಿ ಇಲ್ಲಿ ಜೇನ್ ಕಟ್ಟಿದೆ ತೇನ್ಮಲದಲ್ಲಿ ಜೇನ್ ಕಟ್ಟಿದೆ. ನಮ್ಮ ರಾಕಿ ಸ್ವಾಮಿಗಳು ನೋಡಿ. ನಮ್ಮ ಗ್ಯಾಂಗ್ನ ರವಿ ಸ್ಟಾರ್, ರೆಬಲ್ ಸ್ಟಾರ್ ಅಲ್ಲ, ರವಿ. ರಾಂಗ್ ಮೆಸೇಜ್ ಎಲ್ಲ ಕೊಡಬೇಡ್ರಿ ನೀವು ನಮ್ಮ ಜನಗಳಿಗೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಏನು ಕೈ ಬಿಟ್ಟು ಓಡಿಸೋದು ನೀವು? ಸ್ವಲ್ಪ ಆದ್ರೂ ನಿಮಗೆ ಭಯ ಭಕ್ತಿ ಅನ್ನೋದಿಲ್ವಾ? ನನ್ನ ಜೊತೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಬಂದಿರೋದು ನೀವು. ಆಮೇಲೆ ನಿಮ್ಗೆ ಏನಾದರೂ ಆದರೆ ನನಗೆ ಹೇಳ್ತಾರೆ. ಏನಾಗಲ್ಲ ಗೊತ್ತು, ನಮ್ಮ ಟೀಮ್ ಲೀಡ್ರು ನೀವು. ಸ್ವಾಮಿ ಇಲ್ಲಿ ಡ್ರೋನ್ ತಂದು ಇಲ್ಲಿ ಏನಾದರೂ ಆರ್ತಾ ಇದ್ದಿದ್ದರೆ ಹೆಂಗಿರೋದು ಸ್ವಾಮಿ ಇದು? ಟ್ರೈನ್ ಹೋಗೋ ಶಾರ್ಟ್ಸ್ ತೊಗೊಂಡಿದ್ದಿದ್ರೆ ಸಕಾಲಾಗಿತ್ತಲ್ಲ ಜಾಗ. ಅದು ಬ್ಯೂಟಿಫುಲ್ ತೇನ್ಮಲ.
ವಾವ್, ಏನ್ ಬ್ಯೂಟಿಫುಲ್ ಆಗಿದೆ ನೋಡಿ ಇಲ್ಲಿ. ಇಲ್ಲಿ ಹಾಕ್ಬಿಟ್ಟು ಮೇಲೆ ಎತ್ಕೊಂಡೋಗಿದ್ದಾರೆ ಸ್ವಾಮಿ, ಮೇಲೆ ಎತ್ಕೊಂಡು ಹೋಗ್ಬೋದು ಅನ್ಸುತ್ತೆ. ನೋಡಿ ನೋಡಿ, ಇಲ್ಲಿ ಗಾಡಿ ಹಾಕ್ಬಿಟ್ಟು ಹತ್ಕೊಂಡೋಗಿದ್ದಾರೆ. ವಾವ್, ಸಖತ್ತಾಗಿದೆಯಲ್ಲ ಇದು ಸ್ಟ್ರಕ್ಚರ್ಸು. ಬನ್ನಿ ಬನ್ನಿ ಸ್ವಾಮಿ, ಬನ್ನಿ ಬನ್ನಿ ಬನ್ನಿ. ಬೆಂಗಳೂರು ಬರೋದು ಲೇಟ್ ಆಗುತ್ತೆ, ಮಿಡ್ ನೈಟ್ ಆಗಿಬಿಡುತ್ತೆ. ಅದಕ್ಕೆ ಬರ್ತಾ ನೋಡಿ ಆರ್ಯಂಗಾವು ಅಯ್ಯಪ್ಪ ಟೆಂಪಲ್, ಅದಕ್ಕೆ ಇಲ್ಲೇ ಮಾಲೆ ತೆಗೆದ್ಬಿಟ್ಟು ದೀಕ್ಷೆ ತೆಗಿಯೋಣ ಅಂತ ಅಂದ್ಕೊಂಡು ಬರ್ತಾಯಿದ್ದೀವಿ. ಇಲ್ಲಿ ಅಯ್ಯಪ್ಪ ಟೆಂಪಲ್ಗೆ ಎಂಟ್ರಿ ಇದೆ. ಇಲ್ಲಿ ಹೋದ್ರಾ? ಎಲ್ಲಿದೆ ದೇವಸ್ಥಾನ? ಇಲ್ಲಿದ್ಯಾ? ಸಖತ್ತಾಗಿದೆ ಸ್ವಾಮಿ. ಹಾಂ, ನನಗೆ ಗೊತ್ತಿಲ್ಲದೆ ನಾವು ತೇನ್ಕಾಶಿ ಹೋಗೋ ರೂಟಲ್ಲಿ ಆರ್ಯಂಗಾವು ಅಯ್ಯಪ್ಪ ಟೆಂಪಲ್ನ ರೀಚ್ ಆಗಿದ್ವಿ. ಕೇರಳದಲ್ಲಿರೋ 5 ಪ್ರಮುಖ ಅಯ್ಯಪ್ಪ ದೇವಸ್ಥಾನಗಳಲ್ಲಿ ಆರ್ಯಂಗಾವು ಅಯ್ಯಪ್ಪ ದೇವಸ್ಥಾನ ಕೂಡ ಒಂದು. ದಟ್ಟವಾಗಿರೋ ಕಾಡಿನ ಮಧ್ಯೆ ಇರುವಂಥ ಈ ದೇವಸ್ಥಾನ ಬಹಳ ಸುಂದರವಾಗಿದೆ, ಶಾಂತತೆಯಿಂದ ಕೂಡಿದೆ. ಇಲ್ಲಿ ವಿಡಿಯೋ ಚಿತ್ರೀಕರಣ ನಿಷೇಧಿಸಲಾಗಿತ್ತು, ಅದಕ್ಕೆ ಡೀಟೇಲ್ಡ್ ಆಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾವು ಅಲ್ಲಿನ ದೇವರ ದರ್ಶನ ಪಡೆದು ಮಾಲೆಯ ದೀಕ್ಷೆಯನ್ನು ತೆಗೆದ್ವಿ. ಸ್ವಾಮಿ ಆರ್ಯಂಗಾವು ಟೆಂಪಲಲ್ಲಿ ಮಾಲೆ ತೆಗೆದಾಕಿದ್ವಿ. ಬ್ಯೂಟಿಫುಲ್ ಆಗಿದೆ, ಎದುರುಗಡೆ ಇರೋದು ಬೆಟ್ಟಗಳು ಏನು ಸಕ್ಕತ್ತಾಗಿದೆ ನೋಡು. ಮಸ್ತಾಯಿತು ಅಂತ ಅನ್ನಿಸ್ತು. ನಾನು ಕೇಳಿದ್ದೆ ಅಷ್ಟೇ, ಆರ್ಯಂಗಾವು ಅಯ್ಯಪ್ಪ ಟೆಂಪಲ್ ಇದೆ ಅಂತ ಅಂದ್ಬಿಟ್ಟು. ಇವತ್ತು ಫಸ್ಟ್ ಟೈಮ್ ನಾನು ನೋಡಿದ್ದು, ಅದು ಅನ್ಎಕ್ಸ್ಪೆಕ್ಟೆಡಾಗಿ ನಾನು ನೋಡೋಂಗಾಯಿತು. ತೇನ್ಕಾಶಿ 21 ಕಿಲೋಮೀಟರ್ ತಮಿಳ್ನಾಡು ಎಂಟ್ರಿ ಆಗ್ಬಿಟ್ಟಿದೆ. ತಮಿಳ್ನಾಡು ಮಿಡ್ ಸ್ಟಾರ್ಟ್ಸ್, ಇಲ್ಲಿಂದ ತಮಿಳ್ನಾಡು ಸ್ಟಾರ್ಟು. ಈ ರೋಡೇ ಚೇಂಜ್ ಆಯ್ತು ಸ್ವಾಮಿ, ಗಮನಿಸಿದ್ರಾ? ರೋಡೇ ಟಾರ್ ಹಿಂಗೆ ಒಂದು ಎಲಿವೇಶನ್ ಜಾಸ್ತಿ ಆಯಿತು. ವೆಲ್ಕಮ್ ಟು ತಮಿಳ್ನಾಡು. ಸಗಲಾಗಿದೆ ಸ್ವಾಮಿ ಇದು. ಕೊನೆಗೂ ಸಕ್ಸಸ್ಫುಲಿ ಕೇರಳ. ಸ್ವಾಮಿ ರೈಟ್ ಸೈಡಲ್ಲಿ ನೋಡ್ರಿ, ಇಲ್ಲಿ ಏನು ಬ್ಯೂಟಿಫುಲ್ ಆಗಿದೆ. ಇಲ್ಲಿಂದ ಕ್ಲೀನಾಗಿ ಕಾಣಿಸುತ್ತೆ ನೋಡಿ. ಇಲ್ಲಿ ನೋಡಿ ಇಲ್ಲಿಂದ ಕ್ಲೀನಾಗಿ ವ್ಯೂ ಕಾಣುತ್ತೆ ನೋಡಿ. ಅದು ಮೂಗು, ಅದು ಇಲ್ಲಿ ನೋಡಿ, ಮೂಗು, ತಲೆ, ಆ ಕಡೆ ಕಿರೀಟ, ಕಣ್ಣು, ಆ ಥರ ಫೀಲ್ ಕೊಡ್ತಾ ಇದೆ ನಮಗೆ. ಆ ಕಡೆಯಿಂದ ಬರ್ತಾ ಇರೋದು. ಈ ಕಡೆ ಡೌನಿಗೆ ಬನ್ನಿ, ಫುಲ್ ಹತ್ತಾರೆ. ಈ ಕಡೆ ಡೌನಿಗೆ ಬನ್ನಿ, ರೈಟಿಗೆ ಬನ್ನಿ, ರೈಟಿಗೆ ಬನ್ನಿ. ಹಿಡಿದೇ ಬಿಟ್ವಿ ಸ್ವಾಮಿ ಆಲ್ಮೋಸ್ಟು. ಇಳಿದೇ ಬಿಟ್ವಿ. ಇದೇ ಬೆಟ್ಟ ಶ್ರೇಣಿಗಳನ್ನ ನಾವು ಇಳ್ಕೊಂಬಂದಿದ್ದು. ತೇನ್ಕಾಶಿ ಬಗ್ಗೆ ಕೇಳಿದೆ ಸ್ವಾಮಿ, ತುಂಬ ಒಳ್ಳೆ ಊರು, ಬ್ಯೂಟಿಫುಲ್, ಸರೌಂಡೆಡ್ ಬೈ ಹಿಲ್ಸು. ನೋಡಿ ಆ್ಯಕ್ಚುಲಿ ಈ ಕಾರ್ ಕ್ರೂಸ್ ನೋಡಿ, ವಾವ್, ಏನು ಬ್ಯೂಟಿಫುಲ್ ಆಗಿರೋ ಸನ್ಸೆಟ್ ಆಗ್ತಾ ಇದೆ ನೋಡಿ. ಹೌದು, ಸರಿ, ರೋಡ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಕರ್ವ್ಸ್ ಇದೆ, ಗಾಡಿಗಳಿದ್ದಾವೆ, ಬಟ್ ಇಟ್ ವಾಸ್ ಬ್ಯೂಟಿಫುಲ್, ನೈಸ್ ಒನ್. ಎಸ್, ಬನ್ನಿ ಬನ್ನಿ, ಬೆಂಗಳೂರಿಗೆ ಹೋಗೋಣ. ಈ ಕಡೆ ಲೆಫ್ಟಿಗೆ ನೋಡ್ರಿ. 999.4 ಕಿಲೋಮೀಟರ್ಸ್ ಬೆಂಗಳೂರಿಂದ ಬಂದು ಟೂರ್ ಮಾಡ್ಕೊಂಡು ಹೋಗಿರೋದು. ಒಂದೇ ಒಂದು ಬೇಜಾರು ಏನು ಅಂದರೆ ಮಿಟಿಯರಲ್ಲಿ 999.9 ಆದಮೇಲೆ 0 ಆಗ್ಬಿಡುತ್ತೆ. ಸೊ ನಾವು 1000 ಮೇಲೆ ಮಾಡಿರೋದೆಲ್ಲ ಒಂಥರ ಕಾಣಕ್ಕೆ ನೆನಪಲ್ಲಿ ಉಳಿಯೋದೇ ಇಲ್ಲ. ಸೊ ಆ ಒಂದು ಮೊಮೆಂಟು ಇಲ್ಲಿದೆ. 99.99 1000 ಕಿಲೋಮೀಟ್ರನ್ನ ಕ್ಲಾಕ್ ಮಾಡ್ತಾ ಇದ್ದೀವಿ. 1000 ಕಿಲೋಮೀಟರ್ಸ್ ಫೈನಲಿ ಫ್ರಮ್ ಬ್ಯಾಂಗ್ಳೂರ್. ಖುಷಿ ಆಗ್ತಾ ಇದೆ. ಅದೇನು ಅಂದರೆ ಆ 1000 ಕಿಲೋಮೀಟರ್ಸು ಬರೀ ಕಾಲಲ್ಲಿ ಹೊಡಿದಿರೋದು ನಾವು. ಅದು ತುಂಬ ಖುಷಿ ಆಗ್ತಾ ಇರುವಂಥ ವಿಚಾರ. ಎಲ್ಲ ದೇವ್ರ ಕೃಪೆ. ಬ್ಯಾಂಗ್ಳೂರ್ಗೆ ಇನ್ನು ಹೆಚ್ಚು ಕಡಿಮೆ 520 ಕಿಲೋಮೀಟರ್ಸ್ ಇದೆ. ಗೊತ್ತಿಲ್ಲ ಒಂದೇ ಸ್ಟ್ರೆಚಲ್ಲಿ ಹೊಡಿತೀವ, ಬ್ಯಾಕ್ ಟು ಬ್ಯಾಂಗ್ಳೂರ್ ಎಲ್ಲಾದರೂ ಸ್ಟೇ ಆಗ್ತೀವ ಅಂತ ಅಂದ್ಬಿಟ್ಟು, ಬೇಸ್ಡ್ ಆನ್ ಸ್ಟ್ರೆಂತ್, ನಮ್ಮ ಎಂಡ್ಯೂರೆನ್ಸ್ ಮೇಲೆ. ಸೊ ಹೋಗೋಣ ಫ್ರೆಂಡ್ಸ್. ಸ್ವಾಮಿಯೇ ಶರಣಮಯ್ಯಪ್ಪ, ಜೈ ಭುವನೇಶ್ವರಿ. ಗಾಡಿ ಲೆಫ್ಟಲ್ಲಿ ಗಾಡಿ ಬರ್ತಾಯಿದೆ. ಈಗ ರೋಡ್ ಎತ್ತಾಗ್ತಾ ಇದೆ. ಸೊ ತೇನ್ಕಾಶಿಯಿಂದ ಬೆಂಗಳೂರಿಗೆ ಹೊರಟಿದ್ವಿ. ಒಂದು ಬ್ರೇಕ್ ತೊಗೊಂಡು ಹೊಟ್ಬಿಡೋಣ ಅಂತ ಅಂದ್ಬಿಟ್ಟು ತಿಂಡಿಗಳು ಹತ್ತತ್ರ ಬರೋಷ್ಟೊತ್ತಿಗೆ ಆ್ಯಕ್ಚುಲಿ ಯಾಕೋ ಎಲ್ಲರಿಗೂ ಸುಸ್ತಾದಂಗೆ ಆಯಿತು. ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ ಅಂತ ಹೇಳಿ ತಿಂಡಿಗಳ ಹತ್ರ ಯಾವುದೋ ಒಂದು ರೋಡ್ ಸೈಡಲ್ಲಿ NH ಅಲ್ಲಿ ಒಂದು ರೂಮ್ ಇತ್ತು. ಆ ರೂಮ್ ತೊಗೊಂಡು ನೆನ್ನೆ ಹಾಲ್ಟ್ ಆಗಿದ್ವಿ.
ಸೊ ಈಗ ಒಳ್ಳೆ ನಿದ್ದೆ ಆಯಿತು. ಆ್ಯಕ್ಚುಲಿ ಒಂದೂವರೆಗೇನೋ ಮಲಗಿದ್ದು ನಾವು. ಬೆಳಗ್ಗೆ 9 ಗಂಟೆಗೇನೋ ಎದ್ದಿದ್ದೀವಿ. ಒಳ್ಳೆ ತಿಂಡಿ ಮಾಡಿದ್ವಿ, ಒಂದು ಒಳ್ಳೆ ಕಾಫಿ ಕುಡಿದು ನೀರೆಲ್ಲ ಹೈಡ್ರೇಷನ್ ಪ್ಯಾಕ್ ಮಾಡಿಕೊಂಡು ಇವಾಗ ಬೆಂಗಳೂರು ಕಡೆ ಹೊರಟಿದ್ದೀವಿ. ಬೆಂಗಳೂರು ಇಲ್ಲಿಂದ ಆಲ್ಮೋಸ್ಟ್ 380 ಕಿಲೋಮೀಟರ್ಸ್ ಇದೆ ದಿಂಡಿಗಲ್ಲಿಂದ. ಆ್ಯಕ್ಚುಲಿ ಇನ್ನೊಂದೇನು ಅಂದರೆ ನೈಟ್ ಒಂದು ಹೋಟ್ಲಲ್ಲಿ ಉಳ್ಕೊಂಡಿದ್ವಲ್ಲ, ಆ ಹೋಟೆಲ್ದು ಇನಾಗ್ರೇಷನ್ ಆಗಿದೆ ನಿನ್ನೆ ಬೆಳಗ್ಗೆ ಅಂತೆ. ಸೊ ಹೆಚ್ಚು ಕಡಿಮೆ ಇನಾಗ್ರಲ್ ಗೆಸ್ಟ್ ನಾವೇ. ಅದಕ್ಕೆ ಕೃಷ್ಣಗಿರಿ ಹತ್ರ ಇರೋ ಶ್ರೀ ಶರವಣ ಭವನ್ ಹೋಟೆಲಲ್ಲಿ ಒಂದು ಒಳ್ಳೆ ಬನ್ ಪರೋಟ, ಜೀರಾ ರೈಸ್ ತಿನ್ಕೊಂಡು, ಬೋಂಡ ಬಜ್ಜಿ ತಿನ್ಕೊಂಡು, ಒಂದೊಳ್ಳೆ ಸ್ಟ್ರಾಂಗ್ ಕಾಫಿ ಕುಡ್ಕೊಂಡು ನಮ್ಮ ಯಾತ್ರೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಲಾಸ್ಟ್ 100 ಕಿಲೋಮೀಟ್ರ್ ಇದೆ ಬೆಂಗಳೂರಿಗೆ. 100 ಕಿಲೋಮೀಟರ್ಸ್ ಮುಗಿಸಿ ಮನೆಗೆ ಹೋಗಿ ಕಾಯಿ ಹೊಡೆದು ಅಯ್ಯಪ್ಪ ಸ್ವಾಮಿ ಫೋಟೋ ನೋಡಿ ನಮಸ್ಕಾರ ಮಾಡಿದ್ರೆ ನನ್ನ ಈ ವರ್ಷದ ಯಾತ್ರೆ ಮುಗಿಯುತ್ತೆ. ಸೊ ಲಾಸ್ಟ್ 100 ಕಿಲೋಮೀಟರ್ಸ್ ಸನ್ಸೆಟ್ ರೈಡ್ ಟು ಬ್ಯಾಂಗ್ಳೂರ್. ಓಂ ಸ್ವಾಮಿ ಶರಣಮಯ್ಯಪ್ಪ. ಬ್ಯೂಟಿಫುಲ್ ಆಗಿರೋ ಸನ್ಸೆಟ್ ಆಗ್ತಾ ಇದೆ ಆಚೆಗೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಈ ದಿನ ಮುಗಿಯುತ್ತೆ, ಈ ಫೀಲ್ ಮುಗಿಯುತ್ತೆ. ನಾಳೆ ಹೊಸ ದಿನ, ಹೊಸ ಟಾಸ್ಕು, ಹೊಸ ಕೆಲಸ. ಆಫೀಸ್ಗೆ ಹೋಗ್ತೀವಿ, ಬೇರೆ ಬೇರೆ ಕೆಲಸಗಳು ಮಾಡ್ತೀವಿ. ಬಟ್ ಕಳೆದ 4 ದಿನದಿಂದ ನಾವು ಓಡಾಡಿರೋ ನೆನಪುಗಳಿದೆಯಲ್ಲ, ಅದು ಪ್ರಾಬಬ್ಲಿ ನನ್ನ ಲೈಫ್ ಪೂರ್ತಿ ನೆನಪಿರುತ್ತೆ. 1600 ಕಿಲೋಮೀಟ್ರಷ್ಟು ಟ್ರಾವೆಲ್ ಮಾಡಿಕೊಂಡು ಬೈಕಲ್ಲಿ ಬರೀಗಾಲಲ್ಲಿ ಶಬರಿಮಲೆಗೆ ಹೋಗಿ ನನಗಿನ್ನ ಅದನ್ನು ನಂಬಕ್ಕೆ ಆಗ್ತಾಯಿಲ್ಲ. ದೇವರು 10-11 ಅವರು ದೇವ್ರ ಎದುರುಗಡೆ ಕ್ಯೂವಲ್ಲಿ ನಿಂತು ಕಾದು ದರ್ಶನ ಮಾಡಿದ್ದು ಇದೆಲ್ಲ ಆಗಿ, ಅಲ್ಲಿಂದ ತಿರುವನಂತಪುರಂಗೆ ಹೋಗಿ ನಾವು ತಿರುವನಂತಪುರಮಲ್ಲಿ ಸಖತ್ತಾಗಿರೋ ದರ್ಶನ ಆಗಿ, ಇದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಇವಾಗ ಬೆಂಗಳೂರಿಗೆ ಬರಬೇಕಾದ್ರೆ ಸುಸ್ತಾಗಿ ರೆಸ್ಟ್ ಮಾಡಿದ್ದು ಮತ್ತೆ ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇರೋದು. ಇದೆಲ್ಲ ನಮ್ಮಲ್ಲಿ ಏನೂ ಇಲ್ಲ. ನಾನಾಗಿರಲಿ, ಶಶಾಂಕ್ ಆಗಿರಲಿ, ರಾಕೇಶ್ ಆಗಿರಲಿ, ನಮ್ಮ ಕಡೆಯಿಂದ ಆಗಿದ್ದು ಅಂತ ಏನೂ ಇಲ್ಲ. ಎಲ್ಲ ದೇವ್ರದ್ದು, ಎಲ್ಲ ದೇವ್ರು ಕರ್ಸ್ಕೊಂಡಿರೋದು, ದೇವ್ರು ಮಾಡಿಸಿರೋದು, ದೇವರ ಕೃಪೆ, ದೇವರ ಅನುಗ್ರಹ ನಮ್ಮ ಮೇಲೆ ಇತ್ತು ಅಂತ ನಾವು ಭಾವಿಸ್ತೀವಿ. ಒಂದು ಸ್ಮಾಲ್ ಗಾಡಿ ಬ್ರೇಕ್ ಡೌನ್ ಆಗಿದ್ದಾಗಿರಲಿ, ಅಥವಾ ನಮಗೇನೋ ತುಂಬ ಆಗ್ತಾನೇ ಇಲ್ಲ ಗುರು ಅನ್ನೋದಾಗಿರಲಿ, ಅಥವಾ ನಮ್ಮ ಆರೋಗ್ಯ ಕೆಡೋದಾಗಿರಲಿ, ಬೇರೆ ಇನ್ನೊಂದು ಏನಾದರೂ ಹೆಚ್ಚು ಕಡಿಮೆ ಆಗೋದಾಗಿರಲಿ. ಯಾಕಂದರೆ ಬರೀ ಕಾಲಲ್ಲಿ ಗಾಡಿ ಓಡಿಸೋದು ಅಂತಂದರೆ ಅದು ಸಣ್ಣ ವಿಷಯನೇ ಅಲ್ಲ. ಏನೋ ಒಂದು ಸಣ್ಣ ಅವಘಡ ಆಗಿದ್ರು ಅದು ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆಗಿರ್ತಾ ಇತ್ತು. ಬಟ್ ನಮ್ಮಲ್ಲಿ ಇದ್ದಿದ್ದಂಥ ಶ್ರದ್ಧೆ, ಭಕ್ತಿ, ದೇವ್ರನ್ನ ನಂಬಿದ್ವಿ ನಾವು. ಇದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿ ಉಡೀಲಿ ಅಂತ ನಾವು ಈ ಯಾತ್ರೆನ ಕೈಗೊಂಡಿದ್ದು. ಬಹುಶಃ ಇನ್ನೊಂದ್ಸತಿ ಹೋಗೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಹೋಗ್ತೀನಿ, ಖಂಡಿತ ಟ್ರೈ ಮಾಡ್ತೀನಿ ಹೋಗೋಕ್ಕೆ. ಮನೇಲಿ ಒಪ್ಪಿದಾಗ, ನನಗೆ ಅನಿಸಿದಾಗ ನಾನು ಬೈಕಲ್ಲಿ ಹೋಗಬೇಕು ಅಂತ ಅಂದ್ಬಿಟ್ಟು ಖಂಡಿತ ಹೋಗ್ತೀನಿ. ನೀವು ಈ ಜರ್ನಿಯಲ್ಲಿ ಇದನ್ನು ವಿಡಿಯೋ ನೋಡ್ತಾ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀರಾ, ನೀವು ಈ ಜರ್ನಿಯಲ್ಲಿ ಪಾಲ್ಗೊಂಡಿದ್ದೀರಾ. ದೇವರೇ, ಕೊನೆಯದಾಗಿ ನನ್ನ ಮನಸ್ಸು ಒಳಗಡೆ ಇರೋ ಒಂದೇ ಒಂದು ಪ್ರಾರ್ಥನೆ, ನನ್ನ ಕಷ್ಟ, ನನ್ನ ಜೊತೆಲಿರೋರ ಕಷ್ಟ, ನಮ್ಮ ಸಬ್ಸ್ಕ್ರೈಬರ್ಗಳ ಕಷ್ಟ ನಿನ್ನ ಪಾದಕ್ಕೆ ಅರಿವಾಗಲಿ ತಂದೆ. ನೋಡಿ ದೇವರು ಅಂದ್ಕೊಂಡಿದ ತಕ್ಷಣ ಎಡಗಡೆಗೆ ಕರುಣಿಸ್ಬಿಟ್ರು. ಸೊ ನಿನ್ನ ಪಾದಕ್ಕೆ ಅರಿವಾಗಲಿ ತಂದೆ. ಎಲ್ಲರನ್ನೂ ಚೆನ್ನಾಗಿಟ್ಟಿರು, ಎಲ್ಲದನ್ನು ಚೆನ್ನಾಗಿಟ್ಟಿರು, ಎಲ್ಲವೂ ಖುಷಿಯಿಂದ ನೆಮ್ಮದಿಯಿಂದ ಇರಲಿ ಅಂತ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು. ಟಾಟಾ, ಟೇಕ್ ಕೇರ್, ಬಾಯ್. ಊರ್ ಸುಬ್ಬ ಮತ್ತೆ ಹೊಸ ವಿಡಿಯೋದಲ್ಲಿ ನಿಮಗೆ ಸಿಗ್ತಾನೆ. ಬಾಯ್.